ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಇಲಾಖೆ ಹಾಗೂ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಮಾರ್ಚ್ 5ರಂದು ಈ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಸುಮಾರು 150ಕ್ಕೂ ಹೆಚ್ಚು ಯುವಕರು ಇಲ್ಲಿ ಭಾರತದ 50 ವರ್ಷಗಳ ಪ್ರಜಾಪ್ರಭುತ್ವದ ಹಾದಿ ಎಂಬ ವಿಷಯದ ಮೇಲೆ ತಮ್ಮ ವಿಚಾರ ಮಂಡಿಸಲಿದ್ದಾರೆ. ಸಂಸತ್ತಿನ ಕಾರ್ಯಕಲಾಪಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಗುರಿ. ಜಿಲ್ಲಾ ಯುವ ಅಧಿಕಾರಿ ಮಯೂರ್ ಕುಮಾರ್ ಹಾಗೂ ವಿವಿಧ ಗಣ್ಯರು ತೀರ್ಪುಗಾರರಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ದಶರಥ್ ಮೇದ್ರಿರವರು ವಹಿಸಲಿದ್ದಾರೆ. ಇಲ್ಲಿ ಆಯ್ಕೆಯಾಗುವ 5 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸಲಿದ್ದಾರೆ ಎಂದು ಎನ್ಎಸ್ಎಸ್ ನೋಡಲ್ ಅಧಿಕಾರಿ ಪ್ರೊಫೆಸರ್ ದಯಾನಂದ್ ಹೋಡಲ್ ಅವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ನಮಸ್ಕಾರ, ನಾನು ಪ್ರೊಫೆಸರ್ ದಯಾನಂದ್ ಹೋಡಲ್ ಆಗಿದ್ದು ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಎನ್ಎಸ್ಎಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ನ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು ವರ್ಷಗಳಿಂದ ಯುವಕರಲ್ಲಿ ಈ ಸಂಸತ್ತಿನ ಬಗ್ಗೆ ಆಳವಾದಂತಹ ಅಧ್ಯಯನ ಮತ್ತು ಪ್ರಚಾರವನ್ನು ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಇಲಾಖೆಯಿಂದ ಹೋದ ವರ್ಷವೂ ಕೂಡ ಯುವ ಸಂಸತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದರಂತೆ ಈ ವರ್ಷವೂ ಕೂಡ ಏಜ್ ಗ್ರೂಪ್ ಅಂದರೆ 18ರಿಂದ 25ನೇ ವರ್ಷದ ಯುವಕರು, ವಿಶೇಷವಾಗಿ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಇದರಲ್ಲಿ ಸರ್ ಅವರು ಹೇಳಿದ ಹಾಗೆ ಭಾರತ ಸರ್ಕಾರದಿಂದ ಮತ್ತು ಯೋಜನೆ ಇಲಾಖೆಯಿಂದ ಲಿಂಕ್ ಅನ್ನು ಏನು ಕೊಟ್ಟಿದ್ದಾರೆ ಆ ಲಿಂಕ್ ನಲ್ಲಿ ಪ್ರೆಸ್ ಮಾಡಿ ಇಲ್ಲಿವರೆಗೆ ನನಗೆ ಅಂಕಿಅಂಶಗಳಿವೆ. ಸುಮಾರು 112 ಜನ ಇದರಲ್ಲಿ ನೋಂದಣಿಯಾಗಿದ್ದಾರೆ. ಆ ನೋಂದಣಿಯಾದಂತಹ ಯುವಕರು ಈ ಭಾರತದ 50 ವರ್ಷಗಳ ತುರ್ತು ಪರಿಸ್ಥಿತಿಯ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಆ ವಿಷಯದ ಕುರಿತು ಚರ್ಚೆಯನ್ನು ಮಾಡುವವರಿದ್ದಾರೆ. 2047ರ ಹೊತ್ತಿಗೆ ವಿಕಸಿತವಾದಂತಹ ಭಾರತವಾಗುವಂತಹ ನಿಟ್ಟಿನಲ್ಲಿ ಯುವಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮುಂಬರುವಂತಹ ಸಮಾಜದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಯುವಕರು ಸಂಸತ್ತನ್ನು ಪ್ರವೇಶಿಸಿ ತಮ್ಮ ವಿಷಯಗಳನ್ನು ಹೇಗೆ ಮಂಡನೆ ಮಾಡಬೇಕು, ಭಾರತ ವಿಕಸಿತ ಹೇಗೆ ಆಗಬೇಕು, 50 ವರ್ಷಗಳ ಈ ಇತಿಹಾಸದಲ್ಲಿ ಹೇಗೆ ನಮ್ಮ ಭಾರತ ಇತರೆ ದೇಶಗಳೊಂದಿಗೆ ಹೋಲಿಕೆ ಮಾಡಿಕೊಂಡಾಗ ಅಭಿವೃದ್ಧಿ ಒಂದು ಹೊಂದಿದ ರಾಷ್ಟ್ರ ಆಗಬೇಕು ಅನ್ನುವಂತಹ ವಿಷಯಗಳನ್ನ ಚರ್ಚೆ ನಮ್ಮ ಮಹಾವಿದ್ಯಾಲಯದಲ್ಲಿ ಆಗ್ತಾ ಇದೆ. ಅದು 5ನೇ ಮಾರ್ಚ್ 2026ರಂದು ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ವಿವಿಧ ವಿಶ್ವವಿದ್ಯಾಲಯಗಳ ಕುಲಪತಿಗಳು, ಕುಲಸಚಿವರು ಮತ್ತು ಯುವ ಅಧಿಕಾರಿಗಳು ಆದಂತಹ ಶ್ರೀಯುತ ಮಯೂರ್ ಕುಮಾರ್ ವರ್ಮೆ ಸರ್ ಅವರು ಹಾಗೂ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ದಶರಥ್ ಮೇತ್ರೆ ಸರ್ ಅವರು, ಮಹಾವಿದ್ಯಾಲಯದ ಎಲ್ಲ ಸಹೋದ್ಯೋಗಿ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಕೂಡ ಅತ್ಯಂತ ಹುಮ್ಮಸ್ಸಿನಿಂದ ಈ ಯುವ ಸಂಸತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಪರ್ಧೆಯನ್ನ ಮಾಡಿ ಮತ್ತು ಸ್ಪರ್ಧೆಯಲ್ಲಿ ವಿಜೇತರಾಗುವಂತಹ ಆಶಾಭಾವನೆಯೊಂದಿಗೆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಬರೀ ಇದೇ ಜಿಲ್ಲೆಯಲ್ಲದೇ ಇತರೆ ಹಿಂದುಳಿದಂತಹ ಒಂದು ತಾಲೂಕುಗಳಲ್ಲಿರುವಂತಹ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅವರಿಗೆ ಆಹ್ವಾನವನ್ನ ಮಾಡ್ತಾ ಇದ್ದೇನೆ. ಅವರು ಲಿಂಕ್ ಅನ್ನ ಪ್ರೆಸ್ ಮಾಡಿ ನೋಂದಣಿಯನ್ನು ಮಾಡಿ ಮಾರ್ಚ್ 5ನೇ ತಾರೀಕಿನಂದು ಯುವ ಸಂಸತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಸ್ಪರ್ಧೆಯನ್ನ ಮಾಡಬೇಕು, ಒಂದು ವಿಜೇತರನ್ನಾಗಿ ಈ ಒಂದು ನಮ್ಮ ಮಹಾವಿದ್ಯಾಲಯದಿಂದ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರಿಗೆ ತೆರಳಬೇಕು ಅನ್ನುವಂತಹ ಒಂದು ಸವಿನಯವಾದಂತಹ ಒಂದು ಪ್ರಾರ್ಥನೆ ಮತ್ತು ಆಹ್ವಾನವನ್ನ ನಾನು ತಮ್ಮ ಮಾಧ್ಯಮದ ಮೂಲಕ ನೀಡಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಆಹ್ವಾನವನ್ನು ನೀಡ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣ. ನಾನು ಡಾಕ್ಟರ್ ದಶರಥ್ ಮೇತ್ರೆ, ಪ್ರಿನ್ಸಿಪಾಲ್ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಕಲಬುರಗಿ. ನನ್ನ ಜೊತೆ ಇವತ್ತು ಡಿಸ್ಟ್ರಿಕ್ಟ್ ವಿತ್ ಆಫೀಸರ್ ಗೋರ್ಮೆ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಎನ್ಎಸ್ಎಸ್ ಆಫೀಸರ್ ದಯಾನಂದ್ ಹೋಡಲ್ ಸರ್ ಇದ್ದಾರೆ. ಸೊ ವಿಶೇಷ ಏನಂದರೆ ಈ ಮಾರ್ಚ್ 5ನೇ ತಾರೀಕಿನಂದು ಯೂತ್ ಪಾರ್ಲಿಮೆಂಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಆ ಯೂತ್ ಪಾರ್ಲಿಮೆಂಟ್ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಸುಮಾರು 100 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇದೊಂದು ಸ್ಪರ್ಧೆ ಆಗಿದೆ. ಆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಒಂದು ವಿಷಯವನ್ನು ಅವರಿಗೆ ಕೊಡ್ತಾ ಇದ್ದೀವಿ ನಾವು. ಅದೇನೆಂದರೆ ಈ 50 ವರ್ಷಗಳ ಒಂದು ಎಮರ್ಜೆನ್ಸಿ, ಅದರಿಂದ ಈ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅನ್ನುವಂಥ ವಿಷಯವನ್ನು ಕುರಿತು 100 ಜನ ವಿದ್ಯಾರ್ಥಿಗಳು ಅದರಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು 10 ಜನ ವಿದ್ಯಾರ್ಥಿಗಳನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅದರಲ್ಲಿ 5 ವಿದ್ಯಾರ್ಥಿಗಳು ಸ್ಟೇಟ್ ಲೆವೆಲ್ ನಡೆಯುವಂಥ ಕಾಂಪಿಟೇಷನ್ಗೆ ಅವ್ರು ಹೋಗ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಭಾಳಷ್ಟು ಜನರಿಗೆ ಮುಟ್ಟಲಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಈಗ ನಮ್ಮ ಗೋರ್ಮೆ ಸರ್ ಅವರು ಯಾವ್ಯಾವ ಕಾಲೇಜ್ಲಿಂದ ವಿದ್ಯಾರ್ಥಿಗಳು ಇಲ್ಲ, ಗುಲ್ಬರ್ಗಾ ಜಿಲ್ಲೆ ಯಾವ ಕಾಲೇಜಿಂದ ಸುಮಾರು 100 ವಿದ್ಯಾರ್ಥಿಗಳು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಯಾಕೆ ಓಪನ್ ಕಾಂಪಿಟೇಷನ್ ಇದೆ, ಯಾರು ಬೇಕಾದ್ರೂ ಬರ್ಬೋದು.
ಯಾರು ಬೇಕಾದ್ರೆ ಬರ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನೊಂದು ಲಿಂಕ್ ನಾವು ಶೇರ್ ಮಾಡ್ತಾ ಇದೀವಿ, 5ನೇ ತಾರೀಕು ತನಕ ಟೈಮ್ ಇದೆ. ಡಿಗ್ರಿ ಇರಲಿ, PG ಇರಲಿ, ಯಾರು ಬೇಕಾದ್ರೆ ಬರ್ಬೋದು, ಅದಕ್ಕೆ ಲಿಮಿಟೇಷನ್ ಇಲ್ಲ. ಎಲ್ರಿಗೂ ನಮಸ್ಕಾರ दोस्तों, मेरा नाम मयूर कुमार गौरमे, डिस्ट्रिक्ट यूथ ऑफिसर, मेरा युवा भारत कलबुर्गी, मिनिस्ट्री ऑफ यूथ अफेयर्स एंड स्पोर्ट्स। सो जिस तरह से आज हम यहाँ पे जुड़े हैं विकसित भारत यूथ पार्लियामेंट 2026 के प्रोग्राम के आयोजन के लिए, तो हर साल की तरह इस साल भी पूरे इंडिया के अंदर ये प्रोग्राम का आयोजन किया जा रहा है। तो उसी उपलक्ष्य को ध्यान रखते हुए इस बार गुलबर्गा के अंदर 5 मार्च को ये प्रोग्राम का हम आयोजन कर रहे हैं, जिसका टॉपिक सर ने बताया है। तो उसी तरह से जो सबसे इम्पोर्टेंट बात है कि इसमें जो एज ग्रुप दिया है वो 18 से 25 के अंदर के जितने भी युवा है वो सभी लोग इसके अंदर अप्लाई कर सकते हैं और इस कंपटीशन के अंदर भाग ले सकते हैं। कोई रिस्ट्रिक्शन नहीं रहेगा, सिर्फ एज आप चाहिए और गुलबर्गा के रेसिडेंट चाहिए। और जितने भी कॉलेज के यूथ है, तो मैं आप सभी को एक आह्वान करता हूँ कि ज़्यादा से ज़्यादा लोग इस प्रतियोगिता के अंदर भाग लें। और जिस तरह से ये डिस्ट्रिक्ट लेवल होने वाला है, यहाँ से 10 स्टूडेंट्स स्टेट लेवल भेजे जाएंगे और फिर जो विनर स्टेट लेवल से रहेगा वो नेशनल लेवल के अंदर भी पार्टिसिपेट करेंगे। तो हर साल की तरह मिनिस्ट्री ऑफ यूथ अफेयर्स एंड स्पोर्ट्स इस प्रोग्राम का आयोजन करता है और इसका जितना भी हम रिक्वेस्ट करेंगे कि ज़्यादा से ज़्यादा यूथ इसमें भाग लेंगे, जिससे कि कलबुर्गी से जो रिप्रेजेंटेशन रहेगा वो नेशनल लेवल तक जाना चाहिए। यही हमारा एक बेसिक मोटो है। जय हिंद, जय काशी। डेट, प्लेस, टाइम। 5 तारीख को ये प्रोग्राम शरण बसवेश्वर कॉलेज ऑफ कॉमर्स के ऑडिटोरियम हॉल में प्रोग्राम करने वाले हैं। सुबह 9 बजे से ये प्रोग्राम स्टार्ट होगा, शाम जब तक ख़त्म होता है। तो ज़्यादा से ज़्यादा इसमें यूथ पार्टिसिपेट करना चाहिए, इसी के लिए हम इसका एक लिंक भी बनाया है। इसके ऊपर लिंक स्टूडेंट अप्लाई कैसे कर सकता है, मेरा युवा भारत के तरफ से एक जो लिंक जनरेट किया गया है mybharat.government.in, जिसके लिए हमारे NSS ऑफिसर है, इन्होंने एक लिंक क्रिएट किया है। उस लिंक के ऊपर जाके आप लोग जो भी आपका बेसिक डिटेल है वो फिल करके अप्लाई नाउ एक ऑप्शन आएगा, उसके ऊपर आप जैसे क्लिक करते हो तो वो डाटा हमारे पास में कलेक्ट होता है और वो डाटा के हिसाब से ही हम ये प्रोग्राम के अंदर आपका एनरोलमेंट होगा। अगर ऑनलाइन रहेगा, जिस तरह से हमें डिपार्टमेंट से इंस्ट्रक्शन मिले हैं, ऑफलाइन पार्टिसिपेशन अलाउड नहीं रहेगा। जितने भी लोग पार्टिसिपेट करना चाहते हैं वो ऑनलाइन ही करना है।